ವಿದ್ಯಾರ್ಥಿಗಳೇ 10ನೇ ತರಗತಿ ಗಣಿತ ಅದರಲ್ಲಿ ನಾವು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ 1.3ರ ಎರಡನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಎರಡನೇ ಲೆಕ್ಕ ಇವುಗಳ ಮೊತ್ತ ಕಂಡುಹಿಡಿಯಿರಿ ಅಂತ. ಅದರಲ್ಲಿ ಮೊದಲನೇದು 7 + 10 ಎರಡನೇ 1 + 14 ಅಪ್ ಟು 84 ಅಂತ. ಅದರಲ್ಲಿ ಈಗ ಮೊದಲನೇ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ 7 ಅಂತ ಕೊಟ್ಟಿದ್ದಾರೆ. ಏನ ಬೆಲೆ ಏನು 7. ಇನ್ನು ಕೊನೆ ಪದ ಕೊಟ್ಟಿದ್ದಾರೆ ನೋಡಿ. ಕೊನೆ ಪದವನ್ನು ಎಲ್ ಅಂತ ಕರೀತಾರೆ. ಕೊನೆ ಪದ ಎಲ್ ಎಷ್ಟಿದೆ 84. ಇದನ್ನು ಎ ಎನ್ ಅಂತಲೂ ಕರಿಬೋದು ನಾವು. ನೆನಪಿಸ್ಕೊಳ್ಳಿ, ಎ ಎನ್ ಅಂತ ಬರ್ಕೊಳ್ತಿದ್ವಿ ನಾವು. ಎ ಎನ್ ಅಥವಾ ಎಲ್ ಎರಡೂ ಸರಿ. ಈಗ ನಾವು ಡಿ ಕಂಡುಹಿಡಿಯೋಣ. ಡಿ ಏನು? ಡಿ = A2 - A1. A2 ಅಂತಂದ್ರೆ ಏನು? 10 ಎರಡನೇ 1 -7. ಈಗ ಇದು ಎಂಥ ಭಿನ್ನರಾಶಿ? ಮಿಶ್ರ ಭಿನ್ನರಾಶಿ. ಇದನ್ನು ವಿಶ್ವಮುಖ ಕನ್ವರ್ಟ್ ಮಾಡ್ಕೊಳ್ಳೋಣ. 10 × 20 1 21/2 -7. ಇವೆರಡರ ಲಾಸಹ ಇಲ್ಲೇನಿಲ್ಲ ಅಂದರೆ 1 2 ಅಲ್ಲಿಗೆ ಇದು 21 7 2 14 ಕರೆಕ್ಟಾ? 7 2 14 ಅಲ್ಲಿಗೆ 21ರಲ್ಲಿ 14 ಹೋದರೆ 7/2. ಇದೇನಿದು ಡಿ. ಡಿ = 7/2 ಅಂತ ಬಂತು. ಈಗ ನಾವೇನು ಮಾಡೋಣ? ಏನು ಕಂಡುಹಿಡಿಬೇಕು? ಫಸ್ಟು ನಾವು ಎನ್ನ ಬೆಲೆ ಬೇಕು. ಇಲ್ಲಿ ಎನ್ನ ಬೆಲೆ ಬೇಕಾದರೆ ಮಾತ್ರ ನಾವು ಮೊತ್ತವನ್ನು ಕಂಡುಹಿಡಿಬೋದು. ಅದಕ್ಕೆ ನಾವೇನು ಮಾಡೋಣ? AN = A + n - 1 × D ಅನ್ನೋ ಸೂತ್ರ ಗೊತ್ತಿದೆ. ಅಂದರೆ ಎಲ್ ಅಂತಲೂ ಹಾಕೋಬೋದು ನಾವು. AN ಅಂದರೆ ಏನಿಲ್ಲಿ ಕೊನೆ ಪದ ಎಲ್. ಅಲ್ಲಿ ಎ ಅಂತಂದರೆ ಎ ಮೊದಲನೇ ಪದ 7 + n ಗೊತ್ತಿಲ್ಲ n - 1 ಡಿ ಈಗ ತಾನೇ ಕಂಡುಹಿಡಿದ್ವಿ ನಾವು 7/2. ಎಲ್ ಅಂತಂದರೆ ಎಷ್ಟು? ಕೊನೆ ಪದ 84 = 7 + n - 1. ಇನ್ನೊಂದು ಸರಿ ಬರ್ಕೊಳ್ತಾ ಇದ್ದೀನಿ ನಾನು. ಈಗ ಈ 7ಅನ್ನು ನಿಂದ ಆ ಕಡೆ ಕಳಿಸ್ಕೊಡೋಣ. ಅಲ್ಲಿಗೆ 84 - 7 = n - 1 × 7/2. ಈಗ ನೋಡಿ, 84ರಲ್ಲಿ 7 ಹೋದರೆ 77 ಬರುತ್ತೆ. 77 = n - 1 × 7/2. ಈಗ ಹೊರೆ ಗುಣಾಕಾರ ಮಾಡೋಣ. 2ಅನ್ನು ಅಂಶಕ್ಕೆ ಹೋಗುತ್ತೆ, 7 ಛೇದದಲ್ಲಿ ಬರುತ್ತೆ. ಅಲ್ಲಿಗೆ 77/7 × 2 = n - 1. ಈಗ ನೋಡಿ, 7 1 7 11 ಅಲ್ಲಿಗೆ 11 2 22 = n - 1. ಈಗ ನಮಗೆ n ಬೇಕಾಗಿರೋದ್ರಿಂದ 1ಅನ್ನು = ಕಳಿಸೋಣ. ಅಲ್ಲಿಗೆ n = 22 + 1 ಅಲ್ಲಿಗೆ n = 23. ಎನ್ನ ಬೆಲೆ ಎಷ್ಟು? 23. ಈಗ ನಾವು SN ಸೂತ್ರವನ್ನು ಹಾಕೋಣ. ಏನು SN ಸೂತ್ರ? ಸಮಾಂತರ ಶ್ರೇಣಿಯ ಸೂತ್ರ. SN = n/2. ಹಿಂದಿನ ಲೆಕ್ಕ ಮಾಡಿದ್ವಲ್ಲ ಅದಲ್ಲ, A + L ಅಂತ. ಇದು ಈ ಸೂತ್ರ ನೆನ್ಪಿಟ್ಕೊಳ್ಳಿ, A + L ಅಂತ. SN ಗೊತ್ತಿಲ್ಲ. n ಅಂದರೆ ಎಷ್ಟು? 23/2. A ಅಂತಂದರೆ ಏನು? A ಅಂದರೆ 7 + L ಅಂತಂದರೆ ಕೊನೆ ಪದ ಏನು? 84. ಈಗ SN = 23/2. 84 ಮತ್ತು 7 ಇದನ್ನು ಕೂಡಿದ್ರೆ ಎಷ್ಟಾಗುತ್ತೆ ಅಂತಂದರೆ 91 ಬರುತ್ತೆ. ಹೌದಾ? 91 ಬರುತ್ತೆ. ಈಗ ಏನು ಮಾಡೋಣ? ಈ 91 ಮತ್ತು 23ಅನ್ನು ಗುಣಿಸ್ಬಿಡೋಣ. ನೋಡಿ, ಈ ಕಡೆ ಗುಣಿಸ್ಕೊಳ್ತೀನಿ ನಾನು. 23 × 91 1 23 23 ಕರೆಕ್ಟಾ? 9 3 27ಕ್ಕೆ 7 10 2 9 2 18 2 20 ಅಲ್ಲಿಗೆ ಇದು 3 9 0 2 ಅಲ್ಲಿಗೆ SN = 2093/2. ಇದನ್ನು ಇಷ್ಟೇ ಇಡ್ಬೋದು, ಅಥವಾ ಇದು ವಿಷಮ ಭಿನ್ನರಾಶಿ, ಬೇಕಾದ್ರೆ ಮಿಶ್ರ ಭಿನ್ನರಾಶಿ ಇದರಲ್ಲೂ ಸಹ ನಾವು ಇಡ್ಬೋದು. ಇದನ್ನು ನೋಡಿ, 2093 ಇದನ್ನು ನಾವು ಹಿಂಗೆ ಬರ್ಕೋಬೋದು ನೋಡಿ. 2 1 ಅಂದರೆ 2 1 2 ಕರೆಕ್ಟಾ? 0 ಇಲ್ಲಿ 0 ಇಳಿಸ್ಕೊಳ್ತೀನಿ, ಹೋಗೋದಿಲ್ಲ. ಹಂಗೆ 9 ಇಳಿಸ್ಕೋಬೇಕಂದ್ರೆ ಇಲ್ಲಿ ಇನ್ನೊಂದು 0 ಕಟ್ಕೋಬೇಕು. 10 ಆಯಿತು. ಅಲ್ಲಿಗೆ 2 4 8 1 ಉಳಿತು. 3 ಕೆಳಗೆ ಇಳಿಸ್ಕೊಳ್ತೀನಿ. 2 6 12 1 ಉಳಿತು. ಅಂದರೆ ಇದನ್ನು ಹೆಂಗೆ ಬರ್ಕೋಬೋದು ನೋಡಿ. ಇದೇನಿದು 1046. ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. 1046 ಇದು 1046. ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ 1046 ಎರಡನೇ ಶೇಷ ಎಷ್ಟು? 1. ಸೊ ಈ ರೀತಿ SN ಬೆಲೆ ಈ ರೀತಿ ಬರ್ತಾರೆ. ಇಲ್ಲಿ ಲೆಕ್ಕ ಮುಗಿಯುತ್ತೆ. ಮುಂದಿನ ಲೆಕ್ಕ 34 + 32 + 30 ಅಪ್ ಟು 10ವರೆಗೂ ಅಂತ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡೋಣ ಅಂತಂದರೆ, ಮೊದಲು A = 34. ಇದು ಕೊನೆ ಪದ ಕೊಟ್ಟಿದ್ದಾರೆ. ಇದು ಏನಿದು ಕೊನೆ ಪದ? AN ಅಥವಾ L. ಹೌದಾ? AN ಅಥವಾ L = ಎಷ್ಟು?
10. ಡಿ ಕಂಡುಹಿಡಿಯೋಣ. ಡಿ ಈಸ್ ಈಕ್ವಲ್ ಟು A2 ಮೈನಸ್ A1. A2 ಅಂತಂದ್ರೇನು 32, A1 ಅಂತಂದ್ರೇನು 34. ಅಲ್ಲಿಗೆ 34ರಲ್ಲಿ 32 ಹೋದರೆ 2, ಎಂಥ 2? -2. ಅಲ್ಲಿಗೆ ಡಿ ಏನು -2. ಈಗ ಏನು ಕಂಡುಹಿಡಿಬೇಕು ನಾವು? ಎಲ್ ಈಸ್ ಈಕ್ವಲ್ ಟು ಡೈರೆಕ್ಟ್ ಹಾಕೊಂಡ್ಬಿಡೋಣ. A ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಬೆಲೆ ಬೇಕು. ಎಲ್ ಅಂತಂದ್ರೆ ಏನು 10, ಎ ಅಂತಂದ್ರೇನು 34, ಎನ್ ಬೆಲೆ ಗೊತ್ತಿಲ್ಲ n-1, ಡಿ ಅಂದ್ರೇನು -2. ಈಗ 34 ಈಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸ್ಕೊಂಡಾಗ 10 ಮೈನಸ್ 34 ಈಸ್ ಈಕ್ವಲ್ ಟು n-1 ಇಂಟು -2. ಈಗ ನೋಡಿ 34ರಲ್ಲಿ 10 ಹೋದರೆ 24, ಎಂಥ 24? -24. ಹೌದಾ? -24 n-1 ಇಂಟು -2. ಈ -2 ಅನ್ನು ಓರೆ ಗುಣಾಕಾರ ಮಾಡೋಣ. ಆಗ -24 ಬೈ -2 ಈಸ್ ಈಕ್ವಲ್ ಟು n-1. ಮೈನಸ್ ಮೈನಸ್ ಕ್ಯಾನ್ಸಲ್ಲು, 2 ಒಂದಲೇ 2 12. ಅಲ್ಲಿಗೆ n-1 ಈಸ್ ಈಕ್ವಲ್ ಟು 12. ಈಗ ನನಗೆ n ಬೆಲೆ ಬೇಕು, ಹಂಗಾಗಿ 1 ಈಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸೋಣ. ಅಲ್ಲಿಗೆ 12 ಪ್ಲಸ್ 1 ಈ ಕಡೆ ಮಾಡ್ತೀನಿ ನೋಡಿ. n ಈಸ್ ಈಕ್ವಲ್ ಟು 13. ಎನ್ನ ಬೆಲೆ ಏನು 13. ಈಗ ನಾವು ಸಮಾಂತರ ಶ್ರೇಣಿಯ ಮೊತ್ತದ ಸೂತ್ರ ಗೊತ್ತಿದೆ. ಏನು? Sn ಈಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ ಎಲ್. Sn ಈಸ್ ಈಕ್ವಲ್ ಟು n ಅಂತಂದರೆ 13/2, ಎ ಅಂದರೆ ಎಷ್ಟು? 34, ಎಲ್ ಅಂತಂದ್ರೆ ಏನು? 10. Sn ಈಸ್ ಈಕ್ವಲ್ ಟು 13/2, 34, 10, 44. ಹೌದಾ? ಈಗ ನೋಡ್ರಿ 2ರಿಂದ ಭಾಗಿಸ್ಬೋದು ನಾವು. 2 ಒಂದಲೇ 2, 22. ಅಲ್ಲಿಗೆ Sn ಈಸ್ ಈಕ್ವಲ್ ಟು 22 ಇಂಟು 13 ಅಥವಾ 13 ಇಂಟು 22 ಯಾವುದಾದ್ರೂ ಮಾಡ್ಬೋದು. ನೋಡಿರಿ 13 2 26ಕ್ಕೆ 6, ದಶಕ 2, 13 2 26, 26 2 28. ಅಲ್ಲಿಗೆ Sn ಎಷ್ಟು? 286 ಅನ್ನೋದು ಇದರ ಉತ್ತರ ಆಗಿದೆ. ಇನ್ನು ಮೂರನೇ ಲೆಕ್ಕ -5 ಪ್ಲಸ್ -8 ಪ್ಲಸ್ -11 ಪ್ಲಸ್ ಅಪ್ ಟು ಡ್ಯಾಶ್ ಡ್ಯಾಶ್ -230 ಅಂತ. ಇಲ್ಲಿ ಏನ ಬೆಲೆ ಏನು? -5. ಹೌದಾ? ನೆಕ್ಸ್ಟ್ AN ಅಥವಾ ಎಲ್ ಕೊನೆ ಪದ, ಅದರ ಬೆಲೆ ಏನು? -230. ಇನ್ನು ಡಿ ಈಸ್ ಈಕ್ವಲ್ ಟು A2 ಮೈನಸ್ A1. A2 ಅಂತಂದರೆ -8, ಮೈನಸ್ ಆಫ್ A1 ಅಂದರೆ -5. ಸೊ -8 -+5. 8ರಲ್ಲಿ 5 ಹೋದರೆ 3, ಎಂಥ 3? -3. ಕಾರಣ ದೊಡ್ಡ ಸಂಖ್ಯೆ 8, 8ರ ಪಕ್ಕ ಮೈನಸ್ ಇದೆ, ಹಂಗಾಗಿ -3. ಅಲ್ಲಿ ಡಿ ಬೆಲೆ -3. ಈಗ ನಾವೇನು ಕಂಡುಹಿಡಬೇಕು? ಎಲ್ ಈಸ್ ಈಕ್ವಲ್ ಟು A ಪ್ಲಸ್ n-1. ಎನ್ನ ಬೆಲೆ ಬೇಕಲ್ಲ, ಅದಕ್ಕೆ ಈ ಸೂತ್ರ ಹಾಕ್ಕೊಳ್ತಾ ಇದ್ದೀನಿ. ಎಲ್ ಅಂತಂದ್ರೆ ಏನು? -230, ಎ ಅಂದರೆ -5 ಪ್ಲಸ್ n-1, ಡಿ ಅಂದರೆ -3. ಈಗ -5 ಈಸ್ ಈಕ್ವಲ್ ಟು ನಿಂದ ಆ ಕಡೆ ಕಳ್ಸೋಣ. 230 ಪ್ಲಸ್ 5 ಈಸ್ ಈಕ್ವಲ್ ಟು n-1 ಇಂಟು -3. ಈಗ 230ರಲ್ಲಿ 5 ಹೋದರೆ 225, ಎಂಥ 225? -225. ಇಲ್ಲಿಗೆ n-1 ಇಂಟು -3. ಈಗ ಏನು ಮಾಡೋಣ ಅಂತಂದರೆ ಈಗ ಒರೆ ಗುಣಾಕಾರ ಮಾಡೋಣ. ಅಲ್ಲಿಗೆ n-1 ಈಸ್ ಈಕ್ವಲ್ ಟು 225 ಡಿವೈಡೆಡ್ ಬೈ -3. ಈಗ ಈ ಕಡೆ ಮಾಡೋಣ ನೋಡಿ. ಏನು? 225ಅನ್ನು 3ರಿಂದ ಭಾಗಿಸೋಣ. 3 7 21, 1 ಉಳಿತು, 5 ಕೆಳಗಿಳಿಸ್ಕೊಳ್ಳೋಣ. 3 5 15 ಅಂದರೆ ಎಷ್ಟು ಬರುತ್ತೆ? n-1 ಈಸ್ ಈಕ್ವಲ್ ಟು, ಇದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 75 ಬರುತ್ತೆ. ಈ 1 ಈಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸಿದಾಗ n ಈಸ್ ಈಕ್ವಲ್ ಟು 75 ಪ್ಲಸ್ 1, ಅಲ್ಲಿ n ಈಸ್ ಈಕ್ವಲ್ ಟು 76. ಎನ್ನ ಬೆಲೆ ಏನು? 76. ಈಗ Sn ಸೂತ್ರ ಹಾಕೋಣ. Sn ಈಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ ಎಲ್. Sn ಈಸ್ ಈಕ್ವಲ್ ಟು n ಅಂತಂದ್ರೇನು? 76/2, ಎ ಅಂದ್ರೇನು? -5, ಎಲ್ ಅಂತಂದ್ರೇನು? ಕೊನೆ ಪದ -230. ಈಗ Sn ಈಸ್ ಈಕ್ವಲ್ ಟು ನೋಡಿ, ಈ 2 1 2, 2 3 6, 1 ಉಳಿತು, 2 8 ಅಂದರೆ 38 ಬಂತಿದ್ದು. 38 ಇಂಟು -5 -230, ಎರಡನ್ನೂ ಕೂಡಿದ್ರೆ -235. ಈಗ 38 ಇಂಟು 235 ನಾವು ಗುಣಿಸ್ಬಿಟ್ರೆ ನಮಗೆ ಬೇಕಾದಂಥ ಉತ್ತರ ಸಿಕ್ಬಿಡುತ್ತೆ. ಈ ಕಡೆ ಮಾಡೋಣ ನೋಡಿ. 235 ಇಂಟು 38 ಕರೆಕ್ಟಾ? ಈಗ ನೋಡಿ, ಈ 8 5 40ಕ್ಕೆ 0, ದಶಕ 4, 8 3 24, 4 28, ದಶಕ 2, 8 2 16, 2 18. ಈಗ ಬಿಡಿ ಸ್ಥಾನವನ್ನು ಬಿಡೋಣ.
ಈಗ 3 5 15ಕ್ಕೆ 5 ದಶಕ 1 3 3 9 1 10 10ಕ್ಕೆ 0 ದಶಕ 1 3 2 6 1 7 ಈಗ 0 8 5 13 ದಶಕ 1 ಅಲ್ಲಿಗೆ 8 1 9 7 1 8 ಅಲ್ಲಿಗೆ 8930 ಅಲ್ಲಿಗೆ ಎಸ್ ಎನ್ ಇಸ್ ಈಕ್ವಲ್ ಟು ಮೈನಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಮೈನಸ್ 8930 ಇದು ಎಸ್ ಎನ್ನ ಬೆಲೆ ಆಗಿದೆ.